ಸ್ನೇಹಿತರೆ ನೋಡಿ, ಇವಾಗ ನಾನು ಒಂದು ನಮ್ಮ ಫ್ರಿಡ್ಜ್ ಮೇಲ್ಗಡೆ ಒಂದು ಚಿಕ್ಕದಾದಂಥ ಮನೆ ಪ್ಲಾಂಟ್ ಗಿಡನ ನಾನಿವತ್ತು ಬೆಳೆಸಿದ್ದೀನಿ ಸ್ನೇಹಿತರೆ. ಅದು ಯಾವ ಥರ ನಾನು ಪ್ಲಾಂಟ್ಸನ್ನು ಬೆಳೆಸಿದ್ದೀನಿ ಅಂತ ನಾನು ತೋರಿಸ್ತೀನಿ. ನೋಡಿ, ಫ್ರಿಡ್ಜ್ ಮೇಲ್ಗಡೆ ಒಂದು ಚಿಕ್ಕದಾದಂಥ ಮನೆ ಪ್ಲಾಂಟ್ ಗಿಡನ ಬೆಳೆಸಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿದ್ರೆ ಖುಷಿ ಪಡ್ತೀರಾ, ಅಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಈ ಥರ ಚಿಕ್ಕದಾದಂಥ ಒಂದು ಪಾಟಲ್ಲಿ, ವೈಟ್ ಪಾಟ್ ಇರುತ್ತಲ್ಲ, ಒಂದು ಚಿಕ್ಕದೊಂದು ವೈಟ್ ಪಾಟನ್ನು, ಆ ಪಾಟಲ್ಲಿ ನಾನು ಈ ಮನೆ ಪ್ಲಾಂಟ್ಗಳನ್ನು ಬೆಳೆಸಿದ್ದೀನಿ ಸ್ನೇಹಿತರೆ. ಇದು ನಾವು ಮನೆ ಹಾಲಲ್ಲಿ ಇಟ್ಕೊಬೋದು, ಡೈನಿಂಗ್ ಟೇಬಲಲ್ಲಿ ಮೇಲೆ ಇಟ್ಕೊಬೋದು, ಇಲ್ಲಪ್ಪ ಅಂತಂದರೆ ನಮ್ಮ ಫ್ರಿಡ್ಜ್ ಮೇಲ್ಗಡೆ ನೀವು ಇಟ್ಕೊಬೋದು, ಇಲ್ಲ ಅಡುಗೆ ಮನೆಯಲ್ಲಿ ಸೊ ಒಂದು ಕಡೆ ಸೈಡಿಗೂ ನಾವು ಇಡ್ಬೋದು ಸ್ನೇಹಿತರೆ. ಇದರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಮನೆ ಪ್ಲಾಂಟ್ ಗಿಡ ಮನೆ ಒಳಗೆ ಇಡೋದ್ರಿಂದ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಸ್ನೇಹಿತರೆ. ಅದ್ರದ್ದು ಗಾಳಿ ನಮಗೆ ತೊಗೊಳೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ. ಇಂಗಾಲದ ಡೈಆಕ್ಸೈಡನ್ನು ಅದು ಹೀರ್ಕೊಂಡ್ಬಿಟ್ಟು ನಮಗೆ ಉತ್ತಮವಾದ ಆಮ್ಲಜನಕ ಇದು ಮನೆ ಪ್ಲಾಂಟ್ ಗಿಡದಿಂದ ಬರುತ್ತೆ. ಹಾಗಾಗಿ ನಾವು ಮನೆ ಒಳಗೆ ಮನೆ ಪ್ಲಾಂಟ್ ಗಿಡನ ಇಡೋಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ನಾನು ಒಂದು ಚಿಕ್ಕ ಬಿಳಿ ಪಾಟಲ್ಲಿ ತಂದು ನೆಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಹಾಗಾಗಿ ನಾನು ನಮ್ಮ ಫ್ರಿಡ್ಜ್ ಮೇಲ್ಗಡೆ ನಾನು ಇಡ್ತಾಯಿದ್ದೀನಿ ಸ್ನೇಹಿತರೆ. ಇದರೊಳಗಿಟ್ಟು ಚಿಕ್ಕದಾದಂಥ ಒಂದು ಕೆಳಗಡೆ ಒಂದು ಸಣ್ಣದೊಂದು ಬಟ್ಲ ಇಟ್ಬಿಟ್ರೆ ನಾವು ನೀರು ಹಾಕಿದರೆ ಆ ನೀರೆಲ್ಲ ಈ ಬಟ್ಲಲ್ಲಿ ಸೇರುತ್ತೆ. ಹಾಗಾಗಿ ನಮ್ಮ ಫ್ರಿಜ್ಜು ನೀಟಾಗಿರುತ್ತೆ. ಯಾವುದೇ ರೀತಿ ಫ್ರಿಜ್ ಮೇಲುಗಡೆ ನೀರು ಬೀಳುತ್ತಪ್ಪ, ಫ್ರಿಜ್ ಹಾಳಾಗುತ್ತೆ ಅಂತ ಏನೂ ತೊಂದರೆ ಪಡೋಂಗಿಲ್ಲ ಸ್ನೇಹಿತರೆ. ಒಂದು ಚಿಕ್ಕ ಪಾಟಲ್ಲಿ ಚಿಕ್ಕದೊಂದು ಬಟ್ಲು ಇಟ್ಬಿಟ್ರೆ ಸಾಕು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋನ ನಾನು ಇವತ್ತು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ. ನೋಡಿ ಸ್ನೇಹಿತರೆ, ಇದೇ ಗಿಡನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮನೆ ಒಳಗಡೆನೂ ಇಟ್ಕೋಬೋದು, ಹೊರಗಡೆನೂ ಇಟ್ಕೋಬೋದು ಸ್ನೇಹಿತರೆ. ತುಂಬ ಒಳ್ಳೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಎಲೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಹೆಸರು ಮಧ್ಯೆ ಎಲ್ಲ ವೈಟು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಗಿಡ ನಾವು ಮನೆಯಲ್ಲೂ ಇಟ್ಕೋಬೋದು, ಹೊರಗೂ ಇಟ್ಕೋಬೋದು. ಇದು ಒಂದು ಶೋ ಗಿಡ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿದೆ ನೋಡಿ. ನಿಮಗೆ ಒಳಗೆ ಇಟ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಹೊರಗೂ ಇಟ್ಕೋಬೋದು. ಇದು ಬಿಸಿಲಲ್ಲೇ ಇರುತ್ತೆ, ನೆರಳಲ್ಲೂ ಬೆಳೆಯುತ್ತೆ ಸ್ನೇಹಿತರೆ. ಒಂದಿಷ್ಟು ಎತ್ತರ ಆದಮೇಲೆ ಆ ಬುಡದ ತನಕ ನಾನು ಹೇಳಿದಂಗೆ ಕಟ್ ಮಾಡಿ ಇನ್ನೊಂದು ಕಡೆ ನಾವು ಮತ್ತೆ ನೆಡೋದ್ರಿಂದ ನಮಗೆ ಇನ್ನೊಂದು ಗಿಡ ಬರುತ್ತೆ ಸ್ನೇಹಿತರೆ. ಪಕ್ಕದಲ್ಲೇ ಒಂದು ಶೋ ಗಿಡ ನೋಡಿರಿ, ಇದರ ಎಲೆ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ತುಂಬ ಚೆನ್ನಾಗಿದೆ. ಹತ್ರದಿಂದ ತೋರಿಸ್ತೀನಿ. ಇದೂ ಶೋ ಗಿಡ, ಎಲೆ ಅಂತೂ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೇ ಪಕ್ಕದಲ್ಲೇ ಗಿಡ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಚಿಗುರಿದೆ, ಒಂದು ಸ್ವಲ್ಪ ಇದು ಬರ್ತಾಯಿದೆ. ಇದು ಬಾಡೋದಂಗೆ ಆಗಿದ್ರೂ ಇದು ಬರುತ್ತೆ, ಏನು ಬಾಡೋದಿಲ್ಲ. ಆಮೇಲೆ ನಿಧಾನಕ್ಕೆ ಇದೇ ಥರ ಚಿಗುರುತ್ತೆ. ಪಕ್ಕದಲ್ಲಿ ಇನ್ನೊಂದು ಶೋ ಗಿಡನ ಇಟ್ಟಿದ್ದೀನಿ. ಇದನ್ನು ಮನೆ ಒಳಗೂ ಇಟ್ಕೋಬೋದು, ನಾವು ಹೊರಗೂ ಇಟ್ಕೋಬೋದು. ನಮಗೆ ಎಲ್ಲೇ ಮನೆಯೊಳಗೆ ಇಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹೊರಗಡೆ ನಾವು ಇಟ್ಕೋಬೋದು. ಬಿಸಿಲಿಗೂ ಇದು ಬರುತ್ತೆ, ನೆರಳಿಗೂ ಬರುತ್ತೆ. ಇದಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಪಕ್ಕದಲ್ಲೇ ನಮ್ಮ ಮನೆ ಪ್ಲಾಂಟ್ ಗಿಡ ನೋಡಿ, ತುಂಬ ವರ್ಷದ್ದು ನೋಡಿ ಸ್ನೇಹಿತರೆ. ಪಕ್ಕದಲ್ಲೇ ನಮ್ಮ ಮನೆ ಬಾಗಿಲಲ್ಲಿ, ಮನೆ ಬಾಗಿಲು ಮುಂದ್ಗಡೆ ನಾವು ತುಂಬ ವರ್ಷದಿಂದ ಇಟ್ಟಿರುವಂಥ ಮನೆ ಪ್ಲಾಂಟ್ ಗಿಡ ಎಷ್ಟು ದೊಡ್ಡದಾಗಿದೆ ನೋಡಿ. ಇವತ್ತು ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ವರ್ಷಗಳಿಂದ ಇರುವಂಥ ಈ ಮನೆ ಪ್ಲಾಂಟ್ ಗಿಡ ಸ್ನೇಹಿತರೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಮ್ಮ ಬಾಗಿಲು ತುಂಬ ಹರಡ್ಬಿಟ್ಟಿದೆ. ಮನೆ ಪ್ಲಾಂಟ್ ಗಿಡ ಯಾವಾಗಲೂ ಮೇಲಕ್ಕೆ ಇರಬೇಕು, ಅದನ್ನು ಕೆಳಗೆ ಹೋಗೋಕ್ಕೆ ನಾವು ಬಿಡಬಾರ್ದು ಸ್ನೇಹಿತರೆ. ಅದು ದೊಡ್ಡದಾದಮೇಲೆ ಈ ಥರ ಕುಡಿ ಬಂದಿರುತ್ತಲ್ಲ, ಈ ಥರ ಕುಡಿಗಳನ್ನೆಲ್ಲ ನಾವು ಮೇಲ್ಗಡೆ ಹೋಗೋಕ್ಕೆ ಬಿಡಬೇಕು. ಆದಷ್ಟು ಕೆಳಗಡೆ ನಾವು ಬರೋಕ್ಕೆ ಬಿಡಬಾರ್ದು ಸ್ನೇಹಿತರೆ. ಆಮೇಲೆ ವಾಸ್ತು ಗಿಡ ತುಂಬ ಇತ್ತು ನನ್ನ ಹತ್ರ. ಅವೆಲ್ಲ ಒಂದು 5-6 ಪಾಟಿಗೆ ಹಾಕಿದ್ದೆ. ಈ ಸತಿ ಏನು ಮಾಡಿಬಿಟ್ಟೆ, ಎಲ್ಲ 5-6 ಪಾಟಿಗೆ ಸಣ್ಣ ಸಣ್ಣ ಗಿಡಗಳಿಗೆಲ್ಲ ನಾನು ಒಂದು ದೊಡ್ಡದೊಂದು ಪಾಟ್ ತಂದು ಎಲ್ಲ ಆ ಪಾಟಲ್ಲಿ ನಾನು ವಾಸ್ತು ಗಿಡನ ಇಟ್ಟಿದ್ದೀನಿ. ಸಣ್ಣ ಪಾಟಲ್ಲಿ ಒಂದು 5-6 ಪಾಟಲ್ಲಿ ವಾಸ್ತು ಗಿಡ ಇತ್ತು. ನಾನೇನು ಮಾಡಿದೆ, ಅವನ್ನೆಲ್ಲ ಒಂದೇ ಒಂದು ದೊಡ್ಡ ಪಾಟಲ್ಲಿ ನಾನು ಶಿಫ್ಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಎಲ್ಲ ದೊಡ್ಡ ಪಾಟಲ್ಲಿ ಹಾಕಿಬಿಟ್ಟು ನಾನು ಹಾಕಿದ್ದೆ. ನಮ್ಮ ಮನೆ ವಾಸ್ತು ಗಿಡ ನೋಡಿ ಇದು.
ಆಮೇಲೆ ಇದು ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಸ್ನೇಹಿತರೆ. ಇದರಲ್ಲಿ ಕಲ್ ಕಲರ್ ಹೂವಿನ ಗಿಡಗಳು ಇದೆ. ಇದು ನೀರು ಸೋನೆ ಗಿಡ ಅಂತ ಅಂತಾರೆ ಸ್ನೇಹಿತರೆ. ಈ ಥರ ಏನಿಲ್ಲ, ಜಸ್ಟ್ ಈ ಥರದೊಂದು ತಂಗಿನ ಹಿಂಗೆ ಕಟ್ ಮಾಡಿ ನಾವು ನೆಡೋದ್ರಿಂದ ಅದು ತುಂಬ ಚೆನ್ನಾಗಿ ನೀರು ಸೋನೆ ಗಿಡ ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ರುದ್ರಾಕ್ಷಿ ಗಿಡ ಅಂತಾರಲ್ಲ, ಆ ಹೂವು ಬಿಟ್ಟಿದೆ. ಇದು ಮೊನ್ನೆ ಅಷ್ಟೇ ನಾನು ತಗೊಂಬಂದು ನೆಟ್ಟಿದ್ದೆ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಬಂದು ಒಂದೆರಡು ಹೂವಾಗಿದೆ, ಇಲ್ಲಿ ಮೊಗ್ಗಾಗಿದೆ ನೋಡಿ. ಇದು ಅಷ್ಟೇ ಸ್ವಲ್ಪ ಕಟ್ಟಿಂಗ್ಸಿಂದನೇ ಬಂದುಬಿಡುತ್ತೆ. ಕಟ್ಟಿಂಗ್ಸ್ ತೊಗೊಂಬಂದು ನಾವು ಪಾಟಲ್ಲಿ ನೆಡೋದ್ರಿಂದ ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲೂ ಕಲರು ಹೂವುಗಳು ಇರುತ್ತೆ. ಹಳದಿ ಕಲರು, ವೈಟು, ಬ್ರೌನು, ಪಿಂಕು ಎಲ್ಲ ಕಲರು ಬರುತ್ತೆ. ನನಗೆ ಈ ಕಲರ್ ಒಂದು ಗಿಡ ಸಿಕ್ಕಿದೆ, ತೊಗೊಂಬಂದು ನೆಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೋಡಿ, ಕಟ್ಟಿಂಗ್ಸಿಂದನೇ ನಮ್ಮ ಗಿಡನ ನಾವು ಜಾಸ್ತಿ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದೇನು ಬೆಳೆಸೋಕ್ಕೇನು ಇದೇನು ತುಂಬ ನಮಗೆ ತೊಂದರೆ ಏನಿಲ್ಲ. ಕಟ್ಟಿಂಗ್ಸಿಂದ ನಾವು ಬೆಳೆಸ್ಬೇಕು. ಇದು ನೋಡಿ ಸ್ನೇಹಿತರೆ, ಇದು ವಾಸ್ತು ಗಿಡ. ಇದು ನಾನು ದೇವ್ರ ಮನೆ ಬಾಗಿಲ ಹತ್ರನೇ ನಾನು ಇದನ್ನು ಇಟ್ಟಿದ್ದೀನಿ. ಎಷ್ಟು ಉದ್ದ ಬಂದಿದೆ ನೋಡಿ, ತೋರಿಸ್ತೀನಿ ನೋಡಿ. ಚಿಕ್ಕ ಪಾಟಲ್ಲೇ ನಾನು ಹಾಕಿರೋದು. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೋಡಿ ಎಷ್ಟು ಉದ್ದ ಬಂದಿದೆ. ಅದಕ್ಕೆ ನಾನು ಇದನ್ನು ವಾಸ್ತು ಗಿಡನ ದೇವ್ರ ಮನೆ ಬಲಗಡೆ ಇಟ್ಟಿದ್ದೀನಿ. ಇದು ದೊಡ್ಡ ಗಿಡ. ಅದ್ರ ಪಕ್ಕಕ್ಕೆ ನೋಡಿ ಇನ್ನೊಂದು ಚಿಕ್ಕ ಗಿಡ ಬಂದಿದೆ ನೋಡಿ. ಅದ್ರ ಪಕ್ಕಕ್ಕೆ ಇನ್ನೊಂದು ಚಿಕ್ಕ ಗಿಡ ಬಂದಿದೆ. ಒಂದು ಗಿಡನಾ, ಇದು ಎರಡು ಗಿಡ, ಇದು 3 ಗಿಡ. ಒಂದೇ ಗಿಡದಲ್ಲಿ ಮೂರು ಗಿಡ ಆಗಿದ್ದಾವೆ ನೋಡಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ದೇವ್ರ ಮನೆ ಒಳಗೆ ಬಾಗಿಲ ಹತ್ರ ಇಟ್ಟರೆ ಇದು ಒಳ್ಳೆಯದಾಗುತ್ತೆ ಅಂತ ನಾನು ದೇವ್ರ ಮನೆ ಬಲಗಡೆ ನಾನು ಈ ವಾಸ್ತು ಗಿಡನ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಇವಾಗ ನಾನು